ಎರಡನೇ ಮಹಾಯುದ್ಧದಲ್ಲಿ ಭಾರತದಿಂದ ಒಂದು ಹಡಗು ಯುರೋಪಿಗೆ ಹೋಗ್ತದೆ. ಆ ಹಡಗಿನ ಹೆಸರು ಗೇರು ಸೊಪ್ಪೆ ಅಂತ. ಆ ಹಡಗನ್ನು ಜರ್ಮನ್ರು ಅದನ್ನು ತಮ್ಮ ಇದು ಏನು ಜರ್ಮನ್ ಸಮೀಪದಲ್ಲಿ ಅದನ್ನು ಅವರ ಸಬ್ಮೆರಿನ್ನಿಂದ ಹೊಡೆದು ಮುಳುಗಿಸ್ತಾರೆ. ಆ ಹಡಗನ್ನು ಎಷ್ಟೋ ವರ್ಷಗಳ ನಂತರದಲ್ಲಿ ಅಮೇರಿಕದ ಒಂದು ಭೂಗರ್ಭ ಸಂಶೋಧನಾ ಮಾಡುವಂಥ ಒಂದು ಸಂಸ್ಥೆ ಆ ಹಡಗನ್ನು ಕಂಡುಹಿಡಿತದೆ ಮತ್ತು ಆ ಹಡಗಿನಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಅದು ಹೊರತೆಗೆದಿದೆ. ಅಲ್ಲಿ ಸಿಕ್ಕಿದ್ದು ಟನ್ಗಟ್ಟಲೆ ಬೆಳ್ಳಿಯ ಬಾರ್ಗಳು. ಅದಕ್ಕೆ ಇತಿಹಾಸ ಇದೆ. ಆ ಬೆಳ್ಳಿಯ ಬಾರ್ಗಳು ತಯಾರಾಗಿದ್ದು ಯುರೋಪಲ್ಲಿ. ಅದು ಕಾಳು ಮೆಣಸಿನ ಖರೀದಿಗಾಗಿ ನಮ್ಮ ಗೇರು ಸೊಪ್ಪೆಯ ಚನ್ನಭೈರಾದೇವಿಗೆ ತಲುಪಿ ಅಲ್ಲಿಂದ ಕಾಳು ಮೆಣಸನ್ನು ತಗೊಂಡೋಗಿರ್ತಾರೆ. ಆ ಬೆಳ್ಳಿಯ ಬಾರ್ಗಳು ಬ್ರಿಟಿಷರಿಗೆ ಹೇಗೆ ಸಿಕ್ತು ಗೊತ್ತಿಲ್ಲ. ಅವರು ಅದನ್ನು ಹಡಗಿನಲ್ಲಿ ಸಾಗಿಸ್ಬೇಕಾದ್ರೆ ಜರ್ಮನ್ ದಾಳಿಯಿಂದ ಅದು ಮುಳುಗ್ತದೆ. ನಂತರ ಸಿಕ್ಕಂಥ ಬೆಳ್ಳಿಯ ಬಾರ್ಗಳನ್ನು ಅದು ರಾಜತಾಂತ್ರಿಕವಾಗಿ ಅದನ್ನು ಕಂಡುಹಿಡಿದವರಿಗೆ ಎಷ್ಟೋ ಪರ್ಸೆಂಟ್ ಸಿಗಬೇಕು ಅನ್ನೋ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಆ ಪ್ರಕಾರದಲ್ಲಿ ಅದು US ಕಂಪ್ನಿಗೆ ಸೇರ್ತದೆ. ಕೆಲವು ಭಾಗ ಆ ಜರ್ಮನ್ ಸಮುದ್ರ ವ್ಯಾಪ್ತಿಯಲ್ಲಿರೋದ್ರಿಂದ ಆ ದೇಶಕ್ಕೆ ಸೇರುತ್ತೆ. ಇಲ್ಲಿ ಅದೊಂದು ದೊಡ್ಡ ಮಹತ್ವದ ವಿಚಾರ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೊಂದು ದೊಡ್ಡ ಸುದ್ದಿ. ಹೇಗಂತೇಳಿದರೆ, ಕಾಳು ಮೆಣಸಿನ ರಾಣಿ ಅಂದರೆ ನಮ್ಮ ಜೋಗ್ನಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಗೇರು ಸೊಪ್ಪೆಯ ಸಂಸ್ಥಾನ ಯಾರು ಜೈನರ ರಾಣಿ ಚನ್ನಭೈರಾದೇವಿ ಆಳ್ತಾ ಇದ್ಲು, ಅವಳ ಆಳ್ವಿಕೆಯಲ್ಲಿ ಅವಳ ಹತ್ತಿರ ಅಪಾರವಾದಂತಹ ಇಂತಹ ನಿಧಿ ಇತ್ತು. ಅವೆಲ್ಲವನ್ನು ಕಾಳು ಮೆಣಸು, ಕಾಡಿನಲ್ಲಿ ಬೆಳೆದಿರುವಂಥ ಕಾಳು ಮೆಣಸನ್ನು ಅವಳು ಯುರೋಪಿಗೆ ಮಾರಾಟ ಮಾಡಿ ಅದನ್ನು ವಿನಿಯೋಗ ಮಾಡಿಕೊಂಡಂಥ ನಿಧಿ. ಆದರೆ ಅವಳನ್ನು ಕೆಳದಿ ರಾಜ ವೆಂಕಟಪ್ಪ ನಾಯಕ ಅವಳನ್ನು ಬಂಧನದಲ್ಲಿಡ್ತಾನೆ, ಇಕ್ಕೇರಿ ಕೋಟೆಯಲ್ಲಿ ಇಡ್ತಾನೆ. ರಾಜ ವೆಂಕಟಪ್ಪ ನಾಯಕ ಇಡೀ ರಾಜ್ಯದ ಏನು ಗೇರು ಸೊಪ್ಪೆಯ ರಾಜರ ಸಂಪೂರ್ಣ ವ್ಯಾಪ್ತಿಯನ್ನು ಅವರು ವಶಕ್ಕೆ ಹೋಗ್ತದೆ. ಆದರೆ ಅವರಿಗೆ ಆ ನಿಧಿ ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಬ್ರಿಟಿಷ್ ಕಾಲದಲ್ಲಿ ಆ ನಿಧಿಯನ್ನು ಅವರು ಪಡೆದು ಅದನ್ನು ಯುರೋಪಿಗೆ ಸಾಕಬೇಕಾದ್ರೆ ಹಡಗು ಮುಳುಗಿರುತ್ತೆ. ಇಂತಹ ಎಷ್ಟು ಹಡಗುಗಳು ಅಲ್ಲಿ ಹೋಯಿತು ಗೊತ್ತಿಲ್ಲ. ಆದರೆ ಆ ಸುದ್ದಿ ವಿಶೇಷವಾದಂಥ ಸುದ್ದಿ. ಆ ಸುದ್ದಿಯನ್ನು ಕೇಳಿದ್ರ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಮಾಫಿಯಾ ಸಂಸ್ಥೆಗಳು ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ವ್ಯಾಪ್ತಿ ಒಳಗೆ ಮತ್ತು ಸ್ವಲ್ಪ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂಥ ಗೇರು ಸೊಪ್ಪೆಯನ್ನು ತಮ್ಮ ನಿಧಿ ಸಂಶೋಧನೆಗೋಸ್ಕರ ಅವರು ತೊಡಗಿಸಿಕೊಂಡಿದ್ದಾರೆ ಅನ್ನೋಂಥ ಒಂದು ಸುದ್ದಿ ಕೂಡ ಇದೆ. ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದ ಮಾಫಿಯಾ ಸಂಸ್ಥೆ ಇಲ್ಲಿ ಹಣ ಹೂಡಿರಬೇಕು. ಇಲ್ಲದಿದ್ದರೆ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ನಿಧಿ ಹುಡುಕಾಟ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರ ಹುಡುಕಾಟ ಯಾವ ಮಟ್ಟದಲ್ಲಿತ್ತು ಅಂತೇಳಿದರೆ ಸುಮಾರು 10 ವರ್ಷ, 1980ರಿಂದ 1990, ಅದು ದಟ್ಟ ಅರಣ್ಯ ಮಧ್ಯದಲ್ಲಿ ಈ ಎಲ್ಲ ಬಸದಿಗಳನ್ನು, ಜೈನ ಬಸದಿಗಳನ್ನು, ದೇವಸ್ಥಾನಗಳನ್ನು, ಕೋಟೆಗಳನ್ನು, ಅಲ್ಲಿರುವಂಥ ಸುರಂಗ ಮಾರ್ಗಗಳನ್ನು ನಿಧಿಗಾಗಿ ಅದನ್ನು ಅಗೆದಿದ್ದಾರೆ. ಅಲ್ಲಿನ ಶಾಸನಗಳಿತ್ತು, ದೊಡ್ಡ ದೊಡ್ಡ ಕಂಬಗಳಿತ್ತು. ಅವನ್ನೆಲ್ಲವನ್ನು ಜರುಗಿಸಿದ್ದಾರೆ, ಬೀಳಿಸಿದ್ದಾರೆ, ಅದರ ಬುಡದಲ್ಲಿ ಹುಡುಕಿದ್ದಾರೆ. ಹಾಗಾಗಿ ನಮಗನ್ನಿಸುವಂಥದ್ದು ಈ ನಿಧಿ ಚೋರರು ಸ್ಥಳೀಯರಲ್ಲ. ಅಂದರೆ ಸ್ಥಳೀಯರು ಆ ಅಂತಾರಾಷ್ಟ್ರೀಯ ಮಟ್ಟದ ಮಾಫಿಯಾ ಸಂಸ್ಥೆಗೆ ಕೂಲಿ ಆಳಾಗಿ ಕೆಲಸ ಮಾಡಿರಬೇಕು. ಇಲ್ಲದಿದ್ದರೆ ಈ ನಿಧಿಯನ್ನು ಈ ದೊಡ್ಡ ಮಟ್ಟದಲ್ಲಿ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಸಾಧ್ಯವೂ ಇರಲಿಲ್ಲ ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಅನಾಹುತಗಳು ಆಗ್ತಿರಲಿಲ್ಲ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಮಾಫಿಯಾ ತಂಡಗಳು ನಮ್ಮ ರಾಜವಂಶಸ್ಥರಾದಂಥ ಗೇರು ಸೊಪ್ಪೆ ಮತ್ತು ಕೆಳದಿ ರಾಜವಂಶಸ್ಥರ ನಿಧಿಯಕ್ಕಾಗಿ ಹುಡುಕಾಟ ಮಾಡಿರುವಂಥದ್ದೊಂದು ದೊಡ್ಡ ಕತೆ ಇಲ್ಲಿದೆ.